ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇವತ್ತೊಂದು ರೆಸಿಪಿ ತಂದಿದ್ದೇನೆ. ಸಿಂಪಲ್ ಆಗಿರುವಂತ ಸೆಟ್ ದೋಸೆ, ತುಂಬಾ ರುಚಿಯಾಗಿ ಅಷ್ಟೇ ಒಳ್ಳೆಯದು. ಕೈಯಲ್ಲಿ ಹಿಡಿದ್ರೆ ಅಂತೂ ಹತ್ತಿ ಹಿಡಿದಾಗ ಆಗುತ್ತೆ, ಅಷ್ಟು ಮೆತ್ತಗಂದ್ರೆ ಮೆತ್ತಗೆ. ಇದು ಏನಪ್ಪಾ ಅಂದ್ರೆ ಅವಲಕ್ಕಿ ದೋಸೆ. ಸಿಂಪಲ್ ಆಗಿ ಕೂಡಲೇ ಮಾಡುವಂತ ಒಂದು ಅರ್ಧ ಗಂಟೆಯಲ್ಲಿ ರೆಡಿ ಆಗುವಂತ ಅವಲಕ್ಕಿ ದೋಸೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಈಸಿಯಾಗಿ ಇದಕ್ಕೆ ಬೇಕಾಗುವಂತ ಪದಾರ್ಥಗಳನ್ನು ನೋಡೋಣ ಬನ್ನಿ. ನೋಡಿ, ಇಷ್ಟು ಮೆತ್ತಗಂದ್ರೆ ಮೆತ್ತು, ಕೈಯಲ್ಲಿ ಹಿಡಿದ್ರೆ ರೇಷ್ಮೆ ಹಿಡಿದ ಹಾಗೆ ಆಗುತ್ತೆ. ಇದನ್ನ ಒಂದೇ ಸೈಡ್ ಆದ್ರೂ ಬೇಯಿಸಬಹುದು, ಇಲ್ಲಾಂದ್ರೆ ನಾವು ಎರಡೂ ಸೈಡ್ ಆದ್ರೂ ಬೇಯಿಸಿ ತಿನ್ಬಹುದು. ಇದಕ್ಕೆ ಬೇಕಾಗುವಂತ ಪದಾರ್ಥ ಹೇಗ್ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ನೋಡಿ ಇಲ್ಲಿ ಫ್ರೆಂಡ್ಸ್, ನಾನು ಬೆಳಗಿನ ತಿಂಡಿ ಆಯಿತು ಇಲ್ಲ ಸಾಯಂಕಾಲ ತಿಂಡಿ ಆಗಲಿ ಇಲ್ಲಿ ಅವಲಕ್ಕಿ ದೋಸೆ ಮಾಡ್ತಾ ಇದ್ದೀನಿ. ಬೇಕಾಗುವಂಥ ಪದಾರ್ಥ ಇಟ್ಕೊಂಡಿ. ನೋಡಿ, ಸಿಂಪಲ್ ಆಗಿ ಮಾಡುವಂಥ ಅವಲಕ್ಕಿ ದೋಸೆ, ಆದಷ್ಟು ಕೂಡಲೇ ಆಗುವಂಥದ್ದು. ನೋಡಿ, ಇಲ್ಲಿ ಒಂದು ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ. ಮೀಡಿಯಮ್ ಅವಲಕ್ಕಿ ಇದೆ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ, ಮತ್ತು 1 ಕಪ್ ಅವಲಕ್ಕಿ ತೊಗೊಂಡ್ರೆ 1 ಕಪ್ಪು ರವೆ, ಅಂದರೆ ಇದು ಬನ್ಸಿ ರವೆ ಅಲ್ಲ, ಚಿರೋಟಿ ರವೆ ಅಥವಾ ಬಾಂಬೆ ರವೆ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಬೌಲ್ ಇದೆ, ಅರ್ಧ ಕಪ್ಪಿಂದ ಮೊಸರು. ಇಷ್ಟಿದ್ರೆ ಆಯಿತು. ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಕಪ್ಪು ಅವಲಕ್ಕಿನ ಹಾಕಿದ್ನಲ್ಲ, ಇದನ್ನೀಗ ನಾನು ಕ್ಲೀನ್ ಮಾಡಿ 1-2 ಸತಿ ತೊಳ್ಕೊಂಬರ್ತೀನಿ. ನೋಡಿ, 1 ಕಪ್ ಅವಲಕ್ಕಿ ನಾನೀಗ ಕ್ಲೀನ್ ಮಾಡಿ ತೊಳ್ಕೊಂಬಂದಿಟ್ಟಿದ್ದೀನಿ. ಇದಕ್ಕೆ 1 ಕಪ್ಪು ಬಾಂಬೆ ರವೆನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, 1 ಕಪ್ ಬಾಂಬೆ ರವೆ, 1 ಕಪ್ ಅವಲಕ್ಕಿ, ಅರ್ಧ ಬೌಲು ಮೊಸರು, ಇಷ್ಟು ಹಾಕಿ ನಾನೀಗ ಒಂದು 10ರಿಂದ 15 ನಿಮಿಷ ಇದನ್ನು ನೆನೆಲಿಕ್ಕೆ ಬಿಟ್ಬಿಡ್ತೇನೆ. ಇಷ್ಟೇ. ಇದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ. ನೋಡಿ, ಈಗ ಅವಲಕ್ಕಿ ಮತ್ತು ಬಾಂಬೆ ರವೆ, ಮೊಸರು ಇದು ಈಗ ಚೆನ್ನಾಗಿ ನೆನಿಬೇಕು. ಸ್ವಲ್ಪ ಏನಾದರೂ ಮೊಸರು ಕಮ್ಮಿ ಅನಿಸಿದರೆ ನೀವು ಇನ್ನೊಂದು ಚೂರು ಮೊಸರು ಹಾಕೋಬೋದು. ಇದಕ್ಕೆ ಬೇಕಾದರೆ ಇನ್ನೊಂದು ಸರಿಯಾಗಿದೆ. ಈಗ ನಾನಿಲ್ಲಿ ಒಂದು ಮುಚ್ಚಳ ಮುಚ್ಚಿ ಒಂದು 10ರಿಂದ 15 ನಿಮಿಷ ನೆನೆಲಿಕ್ಕೆ ಬಿಟ್ಬಿಡ್ತೀನಿ. ನೋಡಿ, ಇಲ್ಲಿ 10 ನಿಮಿಷ ಆಗಿದೆ. ನೋಡಿ, ಈಗ ಎಷ್ಟೊಂದು ಗಟ್ಟಿಯಾಗಿದೆ, ನೆನೆದಿದೆ. ಈಗ ಇದನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡ್ಕೊತೀನಿ. ನೋಡಿ, ಇದಕ್ಕೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡ್ತೀನಿ ಎಲ್ಲವನ್ನು. ಈಗ ಸ್ವಲ್ಪ ಸ್ವಲ್ಪ ಅಥವಾ ಅಷ್ಟು ಹಾಕಿತ್ತಂದ್ರೆ ಅಷ್ಟು ಹಾಕಿಬಿಡಿ, ಚೆನ್ನಾಗಿ ರುಬ್ಬೇಕಲ್ಲ. ನೋಡಿ, ಇದರಲ್ಲೆಲ್ಲ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ಇಲ್ಲಿ ಎಲ್ಲವನ್ನು ಹಾಕಿದ್ನೆಲ್ಲ ಇದು ಬಾಲಲ್ಲಿ ಇಟ್ಟಿರೋದಕ್ಕೆ ಸ್ವಲ್ಪ ನೀರು ಹಾಕಿ ಇಲ್ಲಿ ನಾನು ಇದನ್ನು ನೈಸಾಗಿ ಈಗ ರುಬ್ಕೋತೇನೆ. ಇದು ತುಂಬ ಚೆನ್ನಾಗಿ ರುಬ್ಬಬೇಕು. ದೋಸೆ ಹಿಟ್ಟು ನಾವು ಯಾವ ಥರ ರುಬ್ತೀವಿ ನೋಡಿ ಅದೇ ಥರ ರುಬ್ಕೋಬೇಕಾಗತ್ತೆ. ಇದಕ್ಕೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ರುಬ್ಬುವಾಗಲೇ ಈಗ ಇದನ್ನು ರುಬ್ಕೊಂಬರ್ತೇನೆ. ನೋಡಿ, ಇಲ್ಲೊಂದು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ರುಬ್ಬಿರೋಂಥದ್ದು ಇದಕ್ಕೆಲ್ಲವನ್ನು ಹಾಕ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ್ ನಾನೀಗ. ನೋಡಿ, ಇದಕ್ಕೆಲ್ಲ ಹಾಕಿದ ಮೇಲೆ ನೋಡಿ ಈ ಥರ ಇರುತ್ತೆ. ಗಟ್ಟಿ ಅನಿಸಿದರೆ ನಮಗೆ ಇದು ತುಂಬ ಗಟ್ಟಿಯಾಗಿದೆ. ಇದಕ್ಕೆ ಈಗ ನಾವು ಏನು ಮಾಡಬೇಕು, ಮಿಕ್ಸಿ ಜಾರಲ್ಲಿ ರುಬ್ಬಿದ್ದೀವಲ್ಲ ಅದೇ ನೀರು, ಅದರಲ್ಲೇ ನೀರು ಹಾಕಿ ಸ್ವಲ್ಪ ಮೆದು ಮಾಡ್ಕೊಂಡು. ತುಂಬ ಗಟ್ಟಿಯಾಗಿದೆ. ತುಂಬ ಗಟ್ಟಿಯಾಗಿದ್ದರೆ ದೋಸೆ ಅಷ್ಟು ಚೆನ್ನಾಗಿ ಬರುವುದಿಲ್ಲ. ದೋಸೆ ಹಿಟ್ಟಿನ ಹದಕ್ಕಾದರೂ ಬರಬೇಕಲ್ಲ, ಅದಕ್ಕಾಗಿ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿದೆ. ಇದಕ್ಕೆ ನಾನೀಗ ಒಂದು ಚಿಟಿಕೆ ಅಷ್ಟು ಸೋಡಾ ಪುಡಿ ಹಾಕ್ತೀನಿ. ಸೋಡಾ ಪುಡಿ ಬೇಡ ಅನ್ನೋರು ಒಂದು ಇದನ್ನು ಹಾಕ್ಕೋಬೋದು ನೀವು. ಇಲ್ಲಿ ನೋಡಿ, ಏನಪ್ಪ ಈನೋ ಕೂಡ ಹಾಕ್ಕೊಂಡು ನೀವು ಇಲ್ಲಿ ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿ. ಇದರೊಟ್ಟಿಗೆ ಹೊಂದ್ಕೊಳ್ಳೋ ಥರ ನಾನಿಲ್ಲಿ ಸೋಡಾ ಪುಡಿ ಹಾಕ್ತಾಯಿದ್ದೀನಿ. ಈನೋ ಹಾಕ್ತಾಯಿಲ್ಲ. ಈನೋ ಇಲ್ಲ ಅಂಥೇಳಿ ಸೋಡಾ ಪುಡಿ ಹಾಕ್ತಾ ಇರೋದು. ನೋಡಿ, ಈಗ ಈ ಥರ ಸೋಡಾ ಪುಡಿ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಂಡು, ಸೋಡಾ ಪುಡಿ ಹಾಕಿ ತುಂಬ ಹೊತ್ತು ಇಡಬಾರ್ದು. ಈಗ ದೋಸೆ ಹಾಕಿ ತೋರಿಸ್ತೇನೆ ಬನ್ನಿ. ನೋಡಿ, ಇಲ್ಲಿ ತವಾ ಕೂಡ ಕಾಯ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ತವಾ ಕಾದಿದೆ. ಸಾರಿ, ನಾವಾಗಲೇ ಏನೇನು ಬೇಕಂತ ಪದಾರ್ಥ ತೋರಿಸುವಾಗ ಎಣ್ಣೆ ಕೂಡ ತೋರಿಸಲಿಲ್ಲ. ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ಎಣ್ಣೆ ಹಾಕಿ. ನೋಡಿ, ಈ ಥರ ಹಾಕಿದ ಮೇಲೆ ನಾವು ನೋಡಿ ಈ ಥರ ಮಾಡ್ಕೊಂಡು ಸ್ವಲ್ಪ ಅಂದರೆ ಸ್ವಲ್ಪ ಎಣ್ಣೆ, ಜಾಸ್ತಿ ಎಣ್ಣೆ ಬೇಕಾಗಲ್ಲ. ಈಗ ಇದಕ್ಕೆ ನಿಮಗೆ ಎಷ್ಟು ದಪ್ಪ ಬೇಕು ದೋಸೆ ಅಷ್ಟು ದಪ್ಪ ಹಿಟ್ಟನ್ನು ನೀವು ಇಲ್ಲಿ ಹಾಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ 2 ಸ್ಪೂನ್ನಷ್ಟು, ಚಿಕ್ಕ ಸ್ಪೂನ್ ಇರೋದ್ರಿಂದ 2 ಸ್ಪೂನ್ನಷ್ಟು ಹಾಕಿದೆ. ನೋಡಿ, ಈಗ ಅದು ಹೇಗೆ ಇದಾಗುತ್ತೆ ಅಂಥೇಳಿ ಇದ್ರ ಮೇಲೆ ಮುಚ್ಚಳ ಸಕ್ಕರೆ ಮುಚ್ಕೋಬೋದು ನೀವು ಬೇಕಂದರೆ. ನೋಡಿ, ಕಣ್ಣು ಹೇಗೆ ಬೀಳ್ತಾ ಇದೆ. ಈಗ
ಮುಚ್ಚಳ ಬೇಕಂದರೆ ನೀವು ಸಹ ಮುಚ್ಕೋಬೋದು. ಇಲ್ಲಿ ನಾನು ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ತವಾ ಕೂಡ ಕಾದಿದೆ. ಇದಕ್ಕೆ ನಾನು ಎಣ್ಣೆ ಆಗಲಿ ಏನು ಹಚ್ಚಲ್ಲ ನೋಡಿ. ದೋಸೆ ನಿಮಗೆ ಎಷ್ಟು ದೊಡ್ಡದು ಬೇಕು ನೀವು ನೋಡ್ಕೊಂಡು ದೋಸೆ ಹಾಕೋಬೋದು ನೋಡಿ. ನಾನು ಒಂದೇ ಒಂದು ಸ್ಪೂನಿಂದ ಹಾಕಿದ್ದೀನಿ ಅಷ್ಟೇ. ಇದು ದಪ್ಪನೇ ಆಗುತ್ತೆ ಸ್ವಲ್ಪ ನೋಡಿ. ಹೇಗೆ ಕಣ್ಣೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಿಮಗೆ ಬೇಕಂದರೆ ಇದ್ರ ಮೇಲೆ ಎಣ್ಣೆ ಕೂಡ ಹಾಕೋಬೋದು. ಬೇಕನ್ಸಿದ್ರೆ ಹಾಕೊಳ್ಳಿ, ಬೇಡಾದರೆ ಹಾಗೆ ನೀವು ಮಾಡ್ಕೋಬೋದು, ಚೆನ್ನಾಗಿರುತ್ತೆ ನೋಡಿ. ನೋಡಿ ಈಗ ತಿರುಗಿಸಿ ಕೂಡ ಹಾಕ್ತೇನೆ. ನೀವು ಎರಡು ಸೈಡ್ ಬೇಕಂದ್ರೆ ಬೇಯಿಸ್ಬೋದು, ಬೇಡಾದರೆ ಬಿಡ್ಬೋದು ನೋಡಿ. ಎಷ್ಟು ಚೆನ್ನಾಗಿ, ನಾನು ಇದಕ್ಕೆ ಸಕ್ಕರೆದು ಏನೂ ಹಾಕಿಲ್ಲ, ಆದರೂ ಎಷ್ಟು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ದೋಸೆ ಅವಲಕ್ಕಿ ದೋಸೆ ದಿಢೀರ್ನೆ ಮಾಡ್ಬೋದು ಈ ಥರ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ. ಮತ್ತು ಏನು ಗೊತ್ತಾ ಫ್ರೆಂಡ್ಸ್, ತುಂಬ ರೇಷ್ಮೆ ಥರ ಮೆತ್ತಗೆ ಬರುತ್ತೆ ಇದು ದೋಸೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಈ ಸೈಡು ತೆಗೆದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ದೋಸೆ ನಾನು ತಗೊಂಡ್ಬಿಡ್ತೇನೆ ನೋಡಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ. ಇನ್ನೊಂದು ದೋಸೆ ಕೂಡ ನಿಮಗೆ ಹಾಕಿ ತೋರಿಸ್ತೇನೆ ನೋಡಿ. ಇಷ್ಟು ದಪ್ಪ. ಇದ್ರ ಮೇಲೆ ನಾನು ಸ್ವಲ್ಪನೇ ಇಲ್ಲಿ ಮಿಡ್ಲಲ್ಲಿ ಮಾತ್ರ ಜಾಸ್ತಿ ಇರುತ್ತಲ್ಲ, ಇದು ಚಿಕ್ಕದು. ಇದು ಸ್ವಲ್ಪ ಮೊದಲೇದು ತೆಳ್ಳಗೆ ಮಾಡಿದ್ದೆ, ಇದು ಮಾಡಿಲ್ಲ ನಾನು. ತುಂಬ ದಪ್ಪನೇ ಇದೆ ಇದು. ಈ ಥರ ಕೂಡ ಮಾಡ್ಕೋಬೋದು. ದೊಡ್ಡದಾಗಿ ಬೇಕಂದರೆ ನಿಮಗೆ ದೊಡ್ಡ ಮಾಡ್ಕೋಬೋದು, ಸಣ್ಣದು ಬೇಕನ್ಸಿದ್ರೆ ಸಣ್ಣದಾಗಿ ಮಾಡ್ಕೋಬೋದು ನೋಡಿ. ನಾನು ತುಂಬ ದಪ್ಪ ಹಾಕಿರೋದ್ರಿಂದ ನೋಡಿ ಈಗ ಸ್ಟಾರ್ಟ್ ಆಯಿತು ಕಣ್ಣು ಬೀಳಲಿಕ್ಕೆ ಅದ್ರ ಮೇಲೆ. ಇಲ್ಲಾಂದರೆ ನೀವು ಒಂದು ಮುಚ್ಚಳ ಮುಚ್ಚಿ ಆದರೂ ಬೇಯಿಸ್ಕೋಬೋದು, ಒಂದೇ ಸೈಡ್ ಆದರೂ ನೀವು ಬೇಯಿಸ್ಕೋಬೋದು. ಇದನ್ನು ನೀಟಾಗಿ ಚೆನ್ನಾಗಿ ಒಂದೇ ಸೈಡ್ ಆದರೂ ಬೇಯಿಸ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ಕಣ್ಣು ಬೀಳಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸ. ಇದು ತುಂಬ ಈಸಿ ರೆಸಿಪಿ, ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಮೆತ್ತಗಂದರೆ ಮೆತ್ತಗಾಗುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ನಾನು ಇದನ್ನು ಒಂದೇ ಒಂದು ಸೈಡ್ ಬೇಯಿಸಿದ್ದೀನಿ, ಎರಡು ಸೈಡ್ ಬೇಯಿಸಿಲ್ಲ. ತುಂಬ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ. ಒಂದು ಸೈಡನ್ನು ನೀವು ಈ ಥರ ಬೇಯಿಸ್ಕೊಂಡು ತಿನ್ಬೋದು. ಇಲ್ಲಾಂದರೆ ಎರಡು ಸೈಡ ನಾನು ಮುಂಚೆ ಇಲ್ಲಿದೆ ನೋಡಿ, ಇದು ಎರಡು ಸೈಡ್ ಬೇಯಿಸಿರೋದು, ಇದು ಒಂದೇ ಸೈಡ್ ಬೇಯಿಸಿರೋದು. ನಿಮಗೆ ಎರಡು ಸೈಡ್ ಬೇಕಂದ್ರೆ ಬೇಯಿಸಿ ತಿನ್ಬೋದು, ಇಲ್ಲಾಂದ್ರೆ ಒಂದೇ ಸೈಡ್ ಆದರೂ ಮಾಡ್ಕೋಬೋದು. ಎರಡೂ ಥರ ತೋರಿಸಿದ್ದೀನಿ ನೋಡಿ ನಾನಿಲ್ಲಿ. ನೋಡಿ ಅವಲಕ್ಕಿ ದೋಸೆ, ಅದರೊಟ್ಟಿಗೆ ಸಿಂಪಲ್ ಆಗಿರೋಂಥ ಕಾಯಿ ಚಟ್ನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳಿ. ಹತ್ತಿಯಷ್ಟೇ ಮೃದುವಾಗಿ ಬಂದಿದ್ದಾವೆ ಫ್ರೆಂಡ್ಸ್. ಅವು ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ. ಹತ್ತಿಯಷ್ಟೇ ಮೆದುವಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ. ಇಲ್ಲಿ ದೋಸೆ ಇದೆ, ಕಾಣ್ತಿರ್ಬೋದು ನೋಡಿ ಎಷ್ಟು ದೋಸೆ ಸ್ಪಾಂಜಿಯಾಗಿ ಕಾಣ್ತಿರ್ಬೋದು ನೋಡಿ ಎಷ್ಟು. ನಾನು ಇದೆರಡು ಸೈಡ್ ಬೇಯಿಸಿರೋದು, ಇದು ಒಂದೇ ಸೈಡ್ ಬೇಯಿಸಿರೋದು, ಅದನ್ನು ಕೂಡ ಹಾಕಿದ್ದೇನೆ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.